ಸೂಪರ್. ನೋಡಪ್ಪ ಆನು ಪರವಾಗಿಲ್ಲ, ತೋರಿಸ್ಬೇಕಲ್ಲ ಮುಖ ಈ ಕಡೆ ಮಂಜನ ಇಲ್ಲ ಪರವಾಗಿಲ್ಲ ಭಾಸ್ಕರ್. ಏನು ನನ್ನ ಹುಟ್ಟುಹಬ್ಬದ ಎಲ್ಲಪ್ಪಣ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ಟೌನ್ನಲ್ಲಿ ಇವತ್ತು ರಣಬೇರಮ್ಮ ಮತ್ತು ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಮಣಿ ಮತ್ತು ಗೋಪಿ ಮತ್ತು ರಾಜೇಶು, ಬಾಬು, ನಮ್ಮ ಮಂಜೂರು, ಗೋಪಾಲ್ ಅವರು ಎಲ್ಲ ಯುವಕರು ಸೇರಿಕೊಂಡು ಇವತ್ತು ನನ್ನ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ದೇವಸ್ಥಾನದಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ನನ್ನ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ವಿಶೇಷತೆ ಏನಂದರೆ ನಮ್ಮ ರಾಜ್ಯದ ನಮ್ಮ ಭಾಷಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಪದಗ್ರಹಣವನ್ನು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು 5 ಗಂಟೆಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅಲ್ಲಿ ಹೋಗಬೇಕು ಅರ್ಜೆಂಟಾಗಿ. ಏನು ಇವತ್ತು ನಮ್ಮ ಕರ್ನಾಟಕ ಕಂಡಂಥ ಅತಿ ಯಂಗ್ ಡೈನಾಮಿಕ್ ಡಬಲ್ ಶೂಟರ್ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ. ಅದೇ ನಮಗೆ ಒಂದು ವಿಶೇಷ. ಆ ತಾಯಿ ರಣಬೇರಮ್ಮ ಮತ್ತು ಅಗಸ್ತೇಶ್ವರ ಮಹಾಮುನಿಗಳ ಒಂದು ಆಶೀರ್ವಾದ, ಆ ಕರುಣೆ ಕೃಪೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಮೇಲೆ ಇರಲಿ ಅಂತ ಮೊದಲಿಗೆ ಅವ್ರು ಚೆನ್ನಾಗಿದೆ, ನಾಡು ಚೆನ್ನಾಗಿರ್ತದೆ ಅಂತ, ಅವ್ರು ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ನಾನು ನನ್ನ ಹುಟ್ಟುಹಬ್ಬಕ್ಕೆ ಕರೆದು ಇಲ್ಲಿ ಎಲ್ಲ ನನ್ನ ಒಂದು ವಿಶೇಷವಾಗಿ ಒಂದು ವಿಜೃಂಭಣೆ ಮಾಡಿದ್ದಕ್ಕೆ ಎಲ್ಲ ಯುವಕರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಒಂದು ನನ್ನ ಹುಟ್ಟುಹಬ್ಬ ಬಹಳ ವಿಶೇಷತೆ ಏನಂದರೆ ಇವತ್ತು ಸಂಕೋಷ್ಠಿ. ಈ ಸಂಕೋಷ್ಠಿ ದಿನ ನನ್ನ ಹುಟ್ಟುಹಬ್ಬ ಮತ್ತು ನಮ್ಮ ಭಾಷದ ಒಂದು ಪದಗ್ರಹಣ, ಅದೇ ನಮಗೆ ವಿಶೇಷತೆ. ಮುಂದಿನ ದಿನ ಈ ಮುಳಬಾಗಿಲು ತಾಲೂಕು ಒಳ್ಳೆಯದಾಗಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ. ಈ ದಿನ ಒಂದು ವಿಶೇಷವಾದ ಒಂದು ದಿನವಾದಂಥ ದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಈ ನಾಡನ್ನ ಸುಭಿಕ್ಷವಾಗಿ ತರಲಿ, ಎಲ್ಲ ಜನಗಳ ಒಂದು ಅನುಕೂಲಗಳ ಮಾಡಿಕೊಡಲಿ. ಏನು ಇವಾಗ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಇನ್ನೂ ಒಂದು ಅನುಕೂಲವಾದಂಥ ಸರ್ಕಾರವನ್ನು ನೀಡ್ತಾರೆ ಅಂತ ಎಲ್ಲ ಜನಗಳಲ್ಲಿ ಒಂದು ಅಭಿಪ್ರಾಯ ಇದೆ. ಅದನ್ನು ಯಾವತ್ತೂ ಹುಸಿ ಮಾಡದೆ ನಿಜ ಮಾಡ್ತಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಅವರಿಗೆ ಮೊದಲಿಗೆ ಈ ನಾಡಿನ ಜನತೆಯ ಪರವಾಗಿ ನಾವು ಅವರಿಗೆ ಒಂದು ಶುಭಾಶಯ ಕೊಡ್ತಾ ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದಂಥ ಎಲ್ಲ ಯುವಕರಿಗೂ ನಾನು ಒಂದು ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಅಧಿಕಾರ ಶಾಶ್ವತ ಅಲ್ಲ, ಜನರೊಟ್ಟಿಗೆ ಇರುವಂಥ ಒಂದು ಪ್ರೀತಿ ಅಭಿಮಾನ ಶಾಶ್ವತ ಅನ್ನೋದಕ್ಕೆ ಒಂದು ನಿದರ್ಶನ ಅಂತೀರ. ಈಗ ಈ ವೇದಿಕೆನೇ ಸಾಕ್ಷಿ. ಈ ವೇದಿಕೆನೇ ಸಾಕ್ಷಿ. ಎಲ್ಲ ಯುವಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮುಂದಿನ ದಿನ ಈ ಮುಳಬಾಗಿಲ ಅಭಿವೃದ್ಧಿ ಮಾಡೋ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದು ಯಾವತ್ತೂ ಈ ದೇವಸ್ಥಾನ ಮುಂದೆ ಹೇಳ್ತಾ ಇದ್ದೆ ಖುಷಿ ಮಾಡಲ್ಲ. ಮುಂದಿನ ದಿನ ಎಲ್ಲ ನಮ್ಮ ಏನು ಇವತ್ತು ನಮ್ಮ ಪುತ್ತೂರು ಮಂಜಣ್ಣವ್ರಿಗೆ ಒಂದು ಅವಕಾಶ ಇದೆ, ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ರಣಬೇರಮ್ಮ ಮತ್ತು ಅಗಸ್ತೇಶ್ವರನನ್ನು ಬೇಡ್ಕೊಳ್ತಾನೆ. ಅವ್ರಿಗೂ ಒಳ್ಳೆಯದಾಗಿ ಅವರು ಒಂದು ಸ್ಟೇಟ್ನ ಒಂದು ಸಚಿವರಾಗಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಳಬಾಗಿಲಲ್ಲಿ ಒಂದಷ್ಟು ಜನ ಹೇಳ್ತಾರೆ ಇವಾಗ ಸಾಂಬಣ್ಣವ್ರಿಗೆ ಡಬಲ್ ಧಮಾಕ ಅಂತ. ಯಾಕೆಂತಂದರೆ ಅವ್ರ ಪ್ರೀತಿಯ ನಾಯಕನಾದಂಥವರು ಡಿ.ಕೆ. ಶಿವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಮುಂದಿನ 28ರ ಚುನಾವಣೆಗೆ ಅತ್ಯಂತ ಸಮೀಪ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಏನಾಗ್ತದೆ ಅಂದರೆ ನಾವು ಇಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಹೈಕಮಾಂಡ್ ಮನಗೊಂಡು ಇಲ್ಲಿರ್ತಕ್ಕಂಥ ನಾಯಕರುಗಳು ಏನು ನಮ್ಮ ಮುಳಬಾಗಿಲು ತಾಲೂಕಿನ ನಾಯಕರುಗಳು MLAಗಳು ಎಲ್ಲನೂ ಬೆಂಗಳೂರಿಗೆ ತಗೊಂಡು ನಮಗೆ ಒಂದು ಅವಕಾಶ ಆದರೆ ಮುಂದಿನ ದಿನ ನಾವು ಇಲ್ಲಿ ಸೇವೆ ಮಾಡೋದಕ್ಕೆ